ಹಿಂಗೆ ಸುಮ್ಕೆಯ ಯಾವ್ದಾದ್ರು ಹಳೆ ಸಿನಿಮಾ ನೋಡೋಣ ಅಂತ ಕೂತಿದ್ದಾಗ ಸಿಕ್ತು ಕಿಚ್ಚ ಬಾಸ್ದು ಸೈ ಸಿನಿಮಾ. ನೋಡ್ತಾ ನೋಡ್ತಾ ಒಂದು ಸೀನಲ್ಲಿ ಆ ಸೀನ್ನ ಡೈರೆಕ್ಟ್ರು ಹೇಳ್ತಿದ್ದಂಗೆ ನಮ್ ಕಿಚ್ಚ ಬಾಸು ಏಯ್ ಇದೆಲ್ಲ ಮಾಡಿದ್ರೆ ಜನ ನಗಲ್ವಾ ಅಂತ ಕೇಳೋದ್ ಬಿಟ್ಟು ಹಿಂದೆ 2 ಸಿನಿಮಾ ಹಿಟ್ಟಾಗೈತೆ ಚಂದು ಮತ್ತೆ ಕಿಚ್ಚ ಅಂತ ಫೀಲಿಂಗ್ಸ್ನಲ್ಲಿ ಒಪ್ಕೊಂಡ್ಬಿಟ್ರ ಅಂತ ಗೊತ್ತಾಗ್ತಿಲ್ಲ. ಆ ಸೀನ್ ಏನ್ ಗೊತ್ತಾ, ಒಬ್ಬ ಕೇಡಿ ನನ್ನ ಮಗ ಪೊಲೀಸು ಹೀರೋಯಿನ್ನ ಎತ್ತಾಕೊಂಡು ಹೋಗಿರ್ತಾನೆ. ಅಲ್ಲಿ ನಮ್ ಕಿಚ್ಚ ಹೋಗ್ತಾರೆ. ಆ ಪೊಲೀಸಪ್ಪ ಉಲ್ಟಾ ನೇತಾಕಿ ಹೀರೋಗೆ ಅಂತ ಬೆಟ್ಟಿ ಬೆಟ್ಟಿ ಕಳಿಸ್ತಾನೆ. ಅಷ್ಟಕ್ಕೆ ನಿಲ್ಸಲ್ಲ, ಒಡಿಬಾ ಜಾಗಕ್ಕೆಲ್ಲ ಕಾಲಲ್ಲೇ ಒದ್ದು ಬಿಸಾಕ್ತಾನೆ. ಕಾನ್ಶಿಯಸ್ ಇಲ್ಲದೆ ಬಿದ್ದಿರೋ ಹೀರೋನ ICU ಅಲ್ಲಿ ಮಲಗಿಸಿ ಡಾಕ್ಟ್ರು ಅವರಪ್ಪ ಶ್ರೀನಾಥ್ಗೆ ಹೇಳ್ತಾರೆ, ಮೈಯಲ್ಲಿರೋ ಮೂಳೆ ಎಲ್ಲ ಮುರಿದೈತೆ, ಎಲ್ಲ ಸರಿಯಾಗಕ್ಕೆ 3 ತಿಂಗಳು ಬೇಕು ಅಂತ. ಜೀವ ಉಳಿದಿರೋದೇ ಹೆಚ್ಚು, ಮುರಿದಿರೋ ಮೂಳೆಗಳು ಮತ್ತೆ ಕೂಡ್ಕೋಬೇಕು ಅಂದ್ರೆ ತಿಂಗಳುಗಳೇ ಬೇಕು. ಸೀನ್ ಕಟ್ ಮಾಡಿದ್ರೆ ಸುದೀಪ್ ಅಣ್ಣ ಮನೆಯಲ್ಲಿ ಮಲಗಿರ್ತಾರೆ. ಅಲ್ಲಿ ಅವಿನಾಶ್ ಅಣ್ಣ ಬಂದು ಇನ್ನೊಂದು ವಾರ ಅಷ್ಟೇ ಎಕ್ಸಾಮ್ ಐತೆ ಅಂತ ಹೇಳಿದ್ಮೇಲೆ ಸುದೀಪ್ ಅಣ್ಣ ಮೂಳೆ ಮುರಿದೈತೆ ಅನ್ನೋದು ಮರ್ತೋಗಿ ಹೃದಯ ಸಮುದ್ರ ಕಲಕಿ ಅಂತ ಏನ್ ಮಾಡಿದ್ರು ನೋಡಿ. ಅದೇನ್ ಆಸ್ಪತ್ರೆಗೆ ಸೇರಿಸಿದ್ರು ಇಲ್ಲ ವೆಲ್ಡಿಂಗ್ ಮಾಡಿಸಿದ್ರು ಮೂಳೆಗಳನ್ನ ದೇವರೇ ಬಲ್ಲ. ಆದ್ರೆ ನನಗೆ ಹರ್ಟ್ ಆಗಿದ್ದು ಅದಲ್ಲ, ಶ್ರೀನಾಥ್ ಬಿಟ್ರೆ ಉಳಿದವರ ಓವರ್ ಆಕ್ಟಿಂಗ್ ನೋಡಿ. ಆಹಾ, ಅದರಲ್ಲೂ ರಾಜೇಶ್ ಅಣ್ಣ ಕೊಡೋ ಸ್ಮೈಲ್ ನೋಡಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿ. ಮೊನ್ನೆ ನನ್ನ ಫ್ರೆಂಡ್ಗೂ ಆಕ್ಸಿಡೆಂಟ್ ಆಗಿ ಕಾಲ್ ಮುರ್ಕೊಂಡಿದ್ದ. ಡಾಕ್ಟ್ರು 3 ತಿಂಗಳು ಅಂದ್ರು. ಬಡ್ಡಿ ಮಗ 6 ತಿಂಗಳಾದ್ರೂ ಮಲ್ಗೆ ಅವನೇ. ನಾನು ಅಲ್ಲಿಗೆ ಹೋಗಿ ಅವಿನಾಶ್ ತರಾನೇ ಎಕ್ಸಾಮ್ ಐತೆ ಅಂದೆ. ಆಮಿಕೊಂಡೋಗು ಸೈ ನೋಡ್ಕೊಂಡು ಬಂದ ಅಂತ ಕೇಳ್ದ. ಹಂಗೆ ಡಿ ಬಾಸ್ದು ಪ್ರಿನ್ಸ್ ನೋಡು ಅಂದ. ಅದು ನೋಡಿ ನನ್ನ ಜೀವನೇ ನಿಂತೋಯ್ತು ಕಣ. ಯಾಕೆ ಗೊತ್ತಾ, ಈ ಪಿಕ್ಚರ್ ಅಲ್ಲಿ ಡಿ ಬಾಸ್ ನ ಟೆರರಿಸ್ಟು ಅಂತ ಮಿಸ್ಟೇಕ್ ಮಾಡಿಕೊಂಡು ಎದೆಗೆ ಶೂಟ್ ಮಾಡ್ತಾರೆ ನಮ್ ಶೋಭರಾಜು. ನಾನು 5,000 ರೂಪಾಯಿ ಕೊಟ್ಟಿದ್ದೀನಿ, ದುಡ್ಡು ನಿಂದೆ ಗುರು, ಜೋಬ್ ನಂದು, ಲೆಕ್ಕ ಕೊಡ್ತೀನಿ. ಆಮೇಲೆ ಗೊತ್ತಾಗ್ತದೆ ಇವರು ಮಿಸ್ಟೇಕ್ ಮಾಡ್ಕೊಂಡವ್ರೆ ಅಂತ. ಹೆಂಗೋ ಸತ್ತವನೇ, ಇವನೇ ಟೆರರಿಸ್ಟು ಅಂತ ಮೀಡಿಯಾಗೂ ಹೇಳ್ತಾರೆ. ಕರ್ಮಕ್ಕೆ ಡಿ ಬಾಸು ಬದುಕ್ಬಿಡೋದಾ ಸೀನ್ ಕಟ್ಟಾರೆ ಡಾಕ್ಟ್ರು ಔಟ್ ಆಫ್ ಡೇಂಜರ್ ಅಂದ್ರೆ ಈ ಪೊಲೀಸರು ಗಾಬ್ರಿ. ಆವಾಗ ನಾನು ಹಾರ್ಟ್ಗೆ ಗುಂಡು ಹೊಡೆದೆ ಅಂತಾರೆ ಶೋಭಿ. ಡಾಕ್ಟ್ರು ಏನ್ ಹೇಳಿದ್ರು ಕೇಳಿ. ವಿಷ್ಣುಗೆ ಲೆಫ್ಟ್ ಸೈಡ್ ಅಲ್ಲಿ ಹಾರ್ಟ್ ಇಲ್ಲ, ರೈಟ್ ಸೈಡ್ ಅಲ್ಲಿ ಇದೆ. ಯವಿ ಏನಲ್ಲ ಇದು ಕರ್ಮ. ಪಾಪ ಡಿ ಬಾಸು ಡೈರೆಕ್ಟ್ರು ಹೇಳಿದ್ದೆಲ್ಲ ಕೇಳ್ತಾರೆ ಅಂತ ಹಿಂಗೆಲ್ಲ ಮಾಡೋದಾ? ನಾನು 5,000 ರೂಪಾಯಿ ಕೊಟ್ಟಿದ್ದೀನಿ, ದುಡ್ಡು ನಿಂದೆ ಗುರು, ಜೋಬ್ ನಂದು, ಲೆಕ್ಕ ಕೊಡ್ತೀನಿ. ಬಾಸು ಕೈ ಮುಗಿತೀನಿ. ಹಿಂಗೆ ಲಾಜಿಕೆ ಇಲ್ಲದೆ ಯಾರನ್ನ ಕತೆ ಹೇಳಿದ್ರೆ ವಾಪಸ್ ಕಳಿಸಿ. ಇಬ್ರನ್ನ ಕಳಿಸಿದ್ರೆ ಎಲ್ರಿಗೂ ಬುದ್ಧಿ ಬರ್ತದೆ.